ಹೇಗೆ ಅನಿಸ್ತಾ ಅಂದರೆ ಹೀರೋ ಅಭಿನಯ ಚೆನ್ನಾಗಿದೆ, ಫಿಲಮ್ ನೋಡ್ಬೋದು, ಸಸ್ಪೆನ್ಸ್ ಆಗಿ ಹೋಗಿದೆ, ಕೊನೆ ತನಕ ಯಾರಿಗೂ ಬೇಜಾರಾಗಲಿಲ್ಲ. ಸರಿ ಸರ್, ಬರ್ತೀನಿ. ಹಾಂ ಹಾಂ, ಅದಂತೂ ಗ್ಯಾರಂಟಿ. ಸನ್ನಿ ಅವ್ರ ಅಭಿನಯ ಮೆಚ್ಚುವಂಥದ್ದು. ನಾವಂದ್ರೆ ಚಿಕ್ಕ ಮಗುವಿಂದ ನೋಡಿದವ್ರೆ, ಇವತ್ತು ಭಾಳ ಖುಷಿ ಆಯ್ತು. ಬರ್ತೀನಿ. ಚೆನ್ನಾಗಿತ್ತು, ಸೂಪರ್ ಆಗಿದೆ. ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೂರ್ಯಗೌಡ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಆಗಿದೆ, ಮಾರಲ್ ಇದೆ. ಯಾವುದೇ ಹೆಣ್ಮಕ್ಳು ಯಾವ ಥರ ಇದು ಮಾಡಬಾರ್ದು, ತಂದೆ ತಾಯಿನೂ ತನ್ನ ಜವಾಬ್ದಾರಿ ಮಾಡ್ಕೋಬೇಕು ಅನ್ನೋ ಮಾರಲ್ ಇದೆ ಅಪ್ಪ. ಸೂರ್ಯ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ತುಂಬ ಸಸ್ಪೆನ್ಸ್ ಪಿಕ್ಚರ್ ನೋಡಿ, ನೀವು ಫಸ್ಟ್ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಹೀರೋ 100 ಡೇಸ್ ಚೆನ್ನಾಗಿದೆ ಪಿಕ್ಚರು, ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಪಿಕ್ಚರು. ಚೆನ್ನಾಗಿತ್ತಮ್ಮ, ಚೆನ್ನಾಗಿತ್ತು, ಚೆನ್ನಾಗಿದೆ. ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನೈಸ್ ಸೆಂಟಿಮೆಂಟ್, ನೈಸ್ ಮೂವಿ, ನೋಡ್ಬೋದು. ಒಂದು ಹೊಸ ಕಾನ್ಸೆಪ್ಟು, ಒಂದು ಫ್ರೆಶ್ ಆಗಿರೋ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ ಸಿನಿಮಾ. ಈಗಿನ ಜನ್ರೇಷನ್ಗೆ ಹೆಣ್ಮಕ್ಳು ನೋಡಬೇಕಾಗಿರೋಂಥ ಸಿನಿಮಾ. ಈಗಿನ ಜನ್ರೇಷನಲ್ಲಿ ಏನು ನಡೀತಿದೆ ಹೆಣ್ಮಕ್ಳು ನೋಡಿ ತಿಳ್ಕೊಂಡಲ್ಲಿ ತುಂಬ ಚೆನ್ನಾಗಿ ಇದಿದೆ. ಒಂದು ಫ್ರೆಶ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಹೀರೋ ಅವ್ರು ಬಂದು ತುಂಬ ಪ್ರಾಮಿಸಿಂಗ್ ಆಗಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ತಿಂದಾಕ್ಬಿಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಮಸ್ಟ್ ವಾಚ್ ಮೂವಿ ಅಂತ ಹೇಳಕ್ಕೆ ಇರ್ತೀನಿ. ಹೀರೋ ಸೂರ್ಯ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರಾಮಿಸಿಂಗ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀನಿ ಇದ್ರ ಮೂಲಕ. ಇಲ್ಲ ಚೆನ್ನಾಗಿ ಬಂದಿದೆ ಫಿಲಮ್, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಅಂದರೆ ಇವತ್ತಿನ ಕಾಲ ನಡೀತಾರ ಆ ಥರ ಆಗಬಾರ್ದು. ತುಂಬ ಚೆನ್ನಾಗಿ ಬಂದಿದೆ. ಅವರೇ ವಿಲ್ಲರ್ ಅಂತ ಗೊತ್ತೇ ಆಗಲ್ಲ ಲಾಸ್ಟ್ವರೆಗೂ. ಸಖತ್ತಾಗಿತ್ತು ಅದು ಮಾತ್ರ. ಅದು ಹೇಳಿದೆ ಅಲ್ಲಿ, ಫ್ಯಾಮಿಲಿನೇ ಕುತ್ಕೊಂಡು ನೋಡುವಂಥ ಫಿಲಮ್ ಅದು. ಚೆನ್ನಾಗಿದೆ. ಮತ್ತೆ ತಾಯಿ ಒಬ್ಳು ಕೆಟ್ಟವಳಾದ್ರೆ ಮಗ ಹೆಂಗೆ ಸೈಕೋ ಆಗ್ತಾನೆ ಅನ್ನೋದು ಗೊತ್ತಾಗತ್ತೆ. ಸೂಪರ್ ಆಗಿದೆ. ಮತ್ತೆ ಹೊಸ ಹೀರೋ ಚೆನ್ನಾಗಿದೆ, ನೋಡೋಕ್ಕೂ ಸಖತ್ತಾಗಿದೆ. ಕಣ್ಣೆಲ್ಲ ನೀರು ಬಂತು, ನಮಗೆಲ್ಲ ಗಂಡು ಮಕ್ಳು ಇರೋದು, ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಸರಿ ಸರ್, ಓಕೆ. ಒಂಚೂರು ಬೇಜಾರಾಯ್ತು, ತಾಯಿ ಮಾಡಿದ ಬೇಜಾರು. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಹೇಳಬೇಕು ನೋಡೋದು. ತಾಯಿ ಮಗಂದು ಅದೇ ಮಗನಿಗೆ ಎಷ್ಟು ನೋವಾಗುತ್ತೆ ತಾಯಿಯಿಂದ ಅನ್ನೋದು, ಅದಕ್ಕೆ ತಾಯಿಯರು ಯಾರು ಮೋಸ ಮಾಡಬಾರ್ದು ಆ ಥರ ಅನ್ನೋದು ಒಂದು ತೋರಿಸಿದ್ದಾರೆ ಸಿನಿಮಾನಲ್ಲಿ. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿ, ನಮಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಥರನೇ ಇದೆ, ಏನು ಆ ಥರ ಪ್ರಾಬ್ಲಮ್ ಇಲ್ಲ. ಬಟ್ ಸೂರ್ಯದ ಆ್ಯಕ್ಟಿಂಗ್ ಈಸ್ ವೆರಿ ನೈಸ್, ವೆರಿ ಗುಡ್. ಹೀರೋಯಿನ್ ಆಲ್ಸೋ ಇಷ್ಟರಲ್ಲಿ ಒಂದು ಡಿಫ್ರೆಂಟ್ ಸ್ಟೋರಿ ಅಲ್ಲ, ದಟ್ಸ್ ವೈ ವಿ ಆರ್ ಲೈಕಿಂಗ್. ಡೈರೆಕ್ಷನ್ ಈಸ್ ಗುಡ್. ಅವರು ಏನು ಗೌಡ, ಸಿಂಧು ಗೌಡ, ಶಿ ಈಸ್ ವೆರಿ ನೈಸ್. ತುಂಬ ಇಷ್ಟ ಆಯಿತು, ನೋಡ್ಬೋದು ಆರಾಮಾಗಿ. ಸಬ್ಜೆಕ್ಟ್ ಥರ ಹೇಳಂಗಿದ್ರೆ ಅದು ಸೈನ್ಸ್ ಪ್ರಕಾರ ಇದೆ. ಅದು ರಿಸರ್ಚ್ ಮಾಡೋರಿಗೆ ಅವರಿಗೆ ಜಾಸ್ತಿ ಅದ್ರದ್ದು ಎಕ್ಸ್ಪ್ಲೈನ್ ಮಾಡೋದು ಇರುತ್ತೆ. ನಮಗೆ ಈಸ್ ನಾಟ್ ಓಕೆ, ಬಟ್ ವೆರಿ ನೈಸ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ. ಸೂರ್ಯ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಮತ್ತು ಅವರು ಪೊಲೀಸ್ದು ಇದು ಮಾಡಿದಾರಲ್ಲ, ಅವ್ರದ್ದು ಡೈಲಾಗ್ ಇಷ್ಟ ಆಯಿತು. ಮತ್ತು ಪ್ರೊಡಕ್ಷನ್ ಚೆನ್ನಾಗಿದೆ. ಮತ್ತು ತುಂಬ ಖರ್ಚು ಮಾಡಿ, ತುಂಬ ಹಾಡುಗಳಿಗೆಲ್ಲ ಇನ್ವೆಸ್ಟ್ ಮಾಡಿ, ಮತ್ತು ಫೈಟಿಂಗು ಇದೆಲ್ಲ ಇಲ್ಲದೇನೆ ಒಂಥರ ಕೂಲಾಗಿ ಒಂದು 2 hours ಸ್ವಲ್ಪ ಎಂಟರ್ಟೈನ್ಮೆಂಟು ಸಿಕ್ಕತ್ತೆ. ಫೈಟಿಂಗ್ ಡ್ಯಾನ್ಸ್ ಎಲ್ಲ ಇಲ್ಲದೆ ಇರೋದ್ರಿಂದ ನೋಡೋರ್ಗು ಸ್ವಲ್ಪ ಇದಾಗುತ್ತೆ, ಚೆನ್ನಾಗಿದೆ. ಹಲೋ, ಆ್ಯಪಲ್ ಕಟ್ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಸೂಪರಾಗಿ ಮೂಡ್ ಬಂದಿದೆ. ಒಂಥರ ಸೈಕೋಪ್ಯಾತ್ ಥರ ಮೂವಿ ಇದು. ಸೈನೈಡ್ ಅನ್ನೋದು ಲಿಪ್ಸ್ಟಿಕ್ಕಲ್ಲಿ ಅದೊಂದು ವಿಭಿನ್ನವಾಗಿ ಸೈಕೋ ಓರಿಯೆಂಟೆಡ್ ಮೂವಿ ಆಗಿ ತೋರಿಸಿ ಸೂರ್ಯ ಗೌಡ ಅವ್ರದ್ದು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಮಾತಿಲ್ಲ, ದೂಸರ ಮಾತಿಲ್ಲ. ಇಂಥ ಕನ್ನಡ ಮೂವಿಗೆ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಮೂವೀಸಲ್ಲಿ ಬಂದರೆ ನಮ್ಮ ಕನ್ನಡ ಮೂವಿ ಚೆನ್ನಾಗೆ ಮೂಡ್ ಬರುತ್ತೆ ಅನ್ನೋದು ನಮ್ಮ ಎಲ್ಲ ಅಭಿಪ್ರಾಯ. ಸೊ ಈ ಮೂವಿ ಚೆನ್ನಾಗೆ ಒಂದೊಂದು ಶತದಿನೋತ್ಸವ ಓಡಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಎಲ್ಲರೂ ಪ್ರೋತ್ಸಾಹ ಬೇಕು ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಲೈಕ್ ನೋಡೋ ಥರ ಇದೆ, ತುಂಬ ಇನ್ಫಾರ್ಮೇಷನಲ್ ಇದೆ, ತುಂಬ ಥಿಂಗ್ಸ್ ಬಗ್ಗೆ ನಾಲೆಜ್ ಕೊಡ್ತಿದೆ, ನೋಡೋ ಥರ ಇದೆ ಸರ್. ಈಗಿನ ಜನರು ಯಾರು ಅಂತ ಕಂಡುಹಿಡಿಯೋಕ್ಕೆ ಒಂದು ಫೋಕಸ್ಸು ಚೆನ್ನಾಗಿದೆ. ಮತ್ತು ತಂದೆ ತಾಯಿನೂ ಒಂದು ಇದರಲ್ಲಿ ಮಾರಲಿದೆ.
ವಯಸ್ಸಿಗೆ ಬಂದ ಮಕ್ಳಿಗೂ ಮಾರಲಿದೆ. ಮೇನಾಗಿ ಇದು ಕೊಲೆ ಮಾಡೋರನ್ನ ಕಂಡಿಡಿಯೋಕ್ಕೆ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ನೋಡ್ಬೋದು. ಫಿಲಮ್ ಚೆನ್ನಾಗಿದೆ. ಸೂರ್ಯ ಕೂಡ ಸೂಪರ್ ಮಾಡಿದ್ದಾರೆ. ನಿಜವಾಗ್ಲೂ ಹೊಸ ಹೀರೋ ಅಂತ ಅನ್ಸ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹುಡುಗರು. ಹೀರೋನು ಚೆನ್ನಾಗಿದ್ದಾರೆ. ಅದು ಒಂಥರ ಆರ್ ಇದು ಥರನೇ ಚೆನ್ನಾಗಿದೆ, ನೋಡ್ಬೋದು ಫಿಲಮ್.